ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಅತ್ತೆ ಮಗಂದು ನಮ್ಮ ಮಾಮಂದು ಬೀಗ್ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೆನ್ನೆನೇ ಹೇಳಿದ್ದೀನಿ ವ್ಲಾಗಲ್ಲಿ. ಬೆಳಗ್ಗೆ ಬಂದೆ ಅಮ್ಮನೂರಿಂದ. ಇಲ್ಲಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದಲೇ, ಅಂದರೆ ಅವರಲ್ಲಿ ರೆಡಿ ಆಗಿದ್ದಾರೆ. ನಾನು ಡ್ರೆಸ್ ಏನೂ ತೊಗೊಂಡೋಗಿರಲಿಲ್ಲ, ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರೂ ಬಂದ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಅಮ್ಮನೂರಿಗೆ. ಹಸ್ಬೆಂಡ್ ಬಂದು ಸೊ ಬೈಕಲ್ಲೇ ಹೋಗ್ತಾ ಇರೋದು, 2 ಬೈಕ್ ತೊಗೊಂಡು. ಸೊ ಹಸ್ಬೆಂಡ್ ಅಲ್ಲಿಗೆ ಬರ್ತಾರೆ, ಇವಾಗ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಅವರು ನನ್ನ ತಂಗಿ ಒಂದು ಬೈಕು, ನಾವೊಂದು ಬೈಕು, 2 ಬೈಕಲ್ಲಿ ಹೋಗ್ತಾ ಇರೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವರೇನಾ ಯಾರು ಅಂತ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಒಂದು ಬೀಗ್ರೂಟ ಇತ್ತು, ಸಿಕ್ಕಾಪಟ್ಟೆ. ಇವತ್ತು 2 ಬೀಗ್ರೂಟ ಇರೋದು, ನಮ್ಮ ಮಾಮಂದೊಂದು ಮತ್ತು ಇನ್ನೊಬ್ರದ್ದು. ಸೊ ಅಲ್ಲಿಗೆ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಹೋಗ್ತಾರೆ. ಸೊ ಅವರೆಲ್ಲ ಸೊ ನಮ್ಮ ಹತ್ರ ಕಾರ್ ಇಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವರ ಮಾಮಂದು, ಅವರು ಬರ್ತಾಯಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆಯಲ್ಲೇ ಬಂದಿದ್ದು. ನೆಕ್ಸ್ಟ್ ಇವಾಗ ಅವರೆಲ್ಲ ಊಟ ಮಾಡಿದರು, ಮುಂಚೆನೇ ಹೋಗಿದ್ರು ಅಮ್ಮ ತಂಗಿ ಮಕ್ಕಳೆಲ್ಲ. ನಾನು ಲೇಟಾಗಿ ಬಂದೆ, ಇವಾಗ ಊಟಕ್ಕೆ ಕೂತಿದ್ದೀನಿ ಒಬ್ಳೇನೆ. ಏನಕ್ಕೆ ಕಿಸ್ಕೊಂಡೆ ಮತ್ತೆ ಮುದ್ದೆ ಅಲ್ಲೇ ಬಿಟ್ಟ ಮೇಲೆ? ಚಂದ್ರಿ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನೋಡಿ ಚಂದ್ರಿ ಇವತ್ತು ತೋರಿಸ್ತಾ ಇದೀನಿ. ಖರ್ಚಿಪ್ಪಿತ ತಗೋ ಕೆಳಗಡೆ, ಕೈ ನೀಟ ತೊಳ್ಕೊ. ಯಾರೋ ಕೇಳ್ತಿದ್ದಾರೆ ಚಂದ್ರಿ ಯಾಕೆ ತೋರ್ಸೋದಿಲ್ಲ ಇವಾಗ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಲಹರಿ ಅಂತ ಯಾರೋ ಒಬ್ರು ಕೇಳ್ತಾ ಇದ್ರು. ನಿಜ ಕೇಳ್ತಾ ಇದ್ರು, ನಿಜವಾಗ್ಲು ಬಿಡಿಲ್ಲ ಹೇಳಿ. ಬಿಡ್ತೀವಿ ಸಂಜೆ ಬಿಡಿಸುಂದೆ ಇದು ಬೈಲಿ ಮಾಡಿದೆ ಬರ್ತಾರೆ. ಅಲ್ಲಿ ಮನೆ ಹತ್ರ ಸಿಗ್ತಾರೆ ಫ್ರೆಂಡ್ಸ್, ಮನೆ ಹತ್ರ ಮಾಡ್ಕೊಳ್ಳೋದು. ಜಿಡ್ಡೆಲ್ಲ ಒರೆಸ್ಬಿಟ್ಟೇವಲ್ಲ, ಬಿಕ್ಕೆ ಬೆನ್ನಿಗೆ ಕುಗ್ಸ ಚಪ್ಪಲಿ ಅಲ್ಲ ಅಲ್ಲೇ ಸರಿ ಅಮ್ಮ ಬಾಯ್. ಹಾಂ ಬಾಯ್.
ಬರ್ತಾರೆ ಇವಾಗ ಅವರು ಇದೆಯಾ ಇಲ್ಲ ಎರಡು ದಿವಸ ಬೇಡ ಬಿಡಿರ್ಲಿ ಅಲ್ಲಿ ಬುಟ್ಟಾಗಿರೋ ತಟ್ಟೆ ಎಲೆ ನೋಡ್ತಿದ್ಯಾ ಬಾಯ್ ಕಣಮ್ಮ ಅಮ್ಮ ಏನು ಕಳ್ತಿದ್ಯಾ ಯಾಕೆ ಮಂಗಳವಾರ ಬಾ ಹಬ್ಬಕ್ಕೆ ಫೋನ್ ಮಾಡ್ತೀವಿ ಊಟ ಮಾಡು ಊಟ ಆಯ್ತು ಮಾಡ್ದ ಬಾರೆ ಮಳೆ 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 ನೋಡಿ ನಮ್ಮ ಆನಂದ್ ಇದು ನಾವು ಆನಂದ್ ಇವರು ಒಂದೇ ವರ್ಷ ಆನಂದ್ ಒಂದು ತಿಂಗಳು ಬರೋದು ಕಾಫಿ ವಿದ್ಯಾ ಕಣವ ಯಾರು ಇರ್ಲಿಲ್ವಾ ದೊಡಮ್ಮ ದೊಡಮ್ಮ ಮತ್ತೊಂದು ಬರೀ ಅಂತ ಬರೀ ಚಂದ್ರಿ ನೋಡಿ ಫ್ರೆಂಡ್ಸ್ ಮಾತಾಡ್ತಿರ್ಲಿಲ್ಲ ಇವತ್ತು ಮಾತಾಡಿಸ್ತಿರೋದು ಸುಮ್ನೆ ರೀಸನ್ ಇರಲ್ಲ ಕೋಪ ಮಾಡ್ಕೊತಾರೆ ಕಾರಣನೇ ಇರಲ್ಲ ಸುಮ್ನೆ ಮನಸ್ಕೊಳ್ಳೋದು ಜ್ಞಾನ ಚೆನ್ನಾಗಿಲ್ಲ ಗಳಿಜ್ಞಾನ ದೊಡಮ್ಮ ಹಾಯ್ ಮಾಡು ನಿಮ್ಮ ಹಾಯ್ ಮಾಡು ಎಲ್ಲ ಕೇಳ್ತಾ ಇದ್ರು ದೊಡಮ್ಮ ಎಲ್ಲಿ ದೊಡಮ್ಮನ ಹಾಕಿ ವಿಡಿಯೋದಲ್ಲಿ ಅಂತ ಹಾಯ್ ಮಾಡು ಏನ್ ಗೊತ್ತಾ ಫ್ರೆಂಡ್ಸ್ ನಾವು ಹೆಣ್ಮಕ್ಳಿಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೋತೀವಿ ಇದಕ್ಕೆ ಇರಕ್ ಬರಲ್ಲ ಅಷ್ಟೇನೆ ಜ್ಞಾನ ಚೆನ್ನಾಗಿಲ್ಲ ಅಲ್ವಾ ವಿಡಿಯೋದಲ್ಲಿ ಯಾಕೆ ಹೋಯ್ತಿ ಅಂತಂದ್ಬಿಟ್ಟು ಯಾರೋ ಬೈದ್ ನಮ್ಮ ಅಮ್ಮನ ಜೊತೆ ಏನಾದ್ರು ಜಗಳ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ವಾರರ್ಗಿತ್ತೀರು ನಮ್ಮ ಜೊತೆನೂ ಒಂದೊಂದ್ಸತಿ ಕೋಪ ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಡ್ಯಾನ್ಸ್ ಆಡಿ ದೊಡಮ್ಮ ಮಳೆ ಬರ್ತೈತೆ ತುಂಬಾ ಮಿಸ್ ಮಾಡ್ಕೊಂತ ಇದಾರೆ ಜನಗಳು ನಿನ್ನ ತುಂಬಾ ದಿವಸದ ಮೇಲೆ ದೊಡಮ್ಮ ಡ್ಯಾನ್ಸ್ ಏ ಮಳೆ ಬರ್ತೈತೆ ಆಡು ದೊಡಮ್ಮ ಹಿಡ್ಕೊಂತ ಚೂರ್ ತಿರ್ಗ್ಸಿರ ಸಾಕು ಎಲ್ಲಾದ್ರೂ ಎಲ್ಲಡಿಕೆ ಮಾತ್ರ ತರದ್ ಬಿಡಲ್ಲ ಮಾಡು ಉಂಗುರ ಏನದ ಅಂದ್ರೆ ಉಂಗುರ ಏನದ ಫ್ರೆಂಡ್ಸ್ ನೀವು ಜಾತ್ರೆ ಎಲ್ಲೂ ನೋಡ್ಬೇಕಾಗಿಲ್ಲ ಇಲ್ಲೇ ಇದೆ ಜಾತ್ರೆ ನೀವು ಜಾತ್ರೆ ನೋಡೋ ಅವಶ್ಯಕತೆ ಎಲ್ಲೂ ಇಲ್ಲ ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲೇ ಇದೆ ಜಾತ್ರೆ ಇಲ್ಲೇ ನೋಡ್ಕೊಬಿಡಿ ನೋಡಿ ಚೆನ್ನಾಗಿ ಏನಕ್ಕದ್ರಿ ಪೂಜೆ ಮಾಡು ಕಲ್ಲರ್ ಬಂದಿದ್ಯಾ ಸಣ್ಣಗಿದ್ಯಾ ಡ್ಯಾನ್ಸ್ ಮಾಡ್ತಾರೆ 60-70 ಕೆಜಿ ಎಕ್ಕೆ ಮಲ್ಲಿ 70 ಯಾರಿಗೆ
ನನಗೆ ಸಾಕಾಯ್ತು ನಮ್ಮನೆ ನಮ್ಮನೆಗೆ ಬಂದಾಗ ನಾನ್ ಕೊಡ್ತೀನಿ ಬಿಸಿನೀರು ಕಾಫಿ ಟೀ ಎಡೆ ಒಂದು ಈ ಮನೆಯವರೆಲ್ಲ ಈ ಮನೆಗೆ ನೆಂಟ್ರು ನೀನ್ ಕೊಡ್ಬೇಕು ಕೊಡು ತಾನೇ ಬಿಸಿನೀರು ಕೇಳ್ತೀನಿ ಕಾಫಿ ಕೇಳ್ತೀನಿ ಸಿಂಹಾಸ ತರಿಸ್ಬೇಕಾಯ್ತು ಹೋಗಿ ಹೋಗಿ ನಾನು ಬೇಡ ಸಾಕಿದ್ದೇನೆ ನಮ್ ಲೆವೆಲ್ ಇದೆ ಸಾಕು ಟೀ ಮಾಡಿ ಲೋಟ ಕುಡಿಯೋಣ ಹೌದಾ ನಮ್ಮನೆಗೆ ಬಂದಾಗ ಏನ್ ಮಾಡ್ಕೊಡ್ತೀಯಾ ನಾನು ಮಾಡ್ಕೊಡ್ತೀನಿ ನೋಡು ಕೆಲ್ಸಕ್ಕೆ ಸಾಕಾಗಿ ನಿಮ್ ಬಂದಿರ್ತೀನಿ ಮನೆಗೆ ಸಾಕಾಗಿ ಬಂದ್ರೆ ನಮ್ಗೆ ಬರೋದಕ್ಕೆ ಕಾಪಿ ಕೊಡಲ್ಲ ಕೆಳಗೆ ಒಂದ್ ಟೈಮ್ ಕಾಫಿ ಕೊಟ್ಬಿಟ್ರೆ ಆಮೇಲೆ ಹೊಲ ಬಂದು ನಾನೇ ಆಮೇಲೆ ಕೆಲಸ ಎಲ್ಲ ಮಾಡಿದ್ರೆ ಅವಳು ಮಾಡಿರೋಳು ತಗೋ ಅವಳು ಮಾಡಿರೋಳು ಯಾರು ಅವಳು ಈಗ ತಡಿ ಈಗ ಇಲ್ಲೇ ಅಲ್ಲಿ ಬಿಳೆನ ಜಗ್ತಿಬೇಕು ಬರ್ದೋಡಮ್ಮ ಸುಣ್ಣ ಹಾಕೊಂಡು ಜಾಸ್ತಿ ಸುಟ್ಟೋಗ್ಬಿಟ್ಟಿದೆಯಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಬ್ಯಾಡ್ ನ್ಯೂಸು ನನಗೆ. ಸೊ ಏಕೆಂತಂದರೆ ಇವತ್ತು ನನ್ನ ಮಗಳು ಫೋನ್ ಹೊಡೆದಾಕ್ಬಿಟ್ಲು, ಐಫೋನು ಕೆಳಗಡೆ ಡಬ್ ಅಂತ ಬಿತ್ತು. ಅವಳು ಹಿಂಗೆ ಕೈ ಕೊಡೋಕೆ ಬಂದು ನಾನು ಸರಿಯಾಗಿ ಇಟ್ಕೊಳ್ಳಿಲ್ಲ. ಅವಳು ಕೊಟ್ಬಿಟ್ಟು ಹಿಂಗೆ ಗಾಬ್ರಿನಲ್ಲಿ ಓಡೋದ್ಲು. ಅವಳು ಆಟಾಡೋ ಗ್ಯಾನ್ದಲ್ಲಿ ಸರಿಯಾಗಿ ಇಟ್ಕೊಳಕ್ಕಾಗಲಿಲ್ಲ. ಕೆಳಗಡೆ ಬಿದ್ದಡಿಕೆ ಫುಲ್ಲು ಫೋನೆಲ್ಲ ಹಿಂದ್ಗಡೆ ಎಲ್ಲ ಬ್ಯಾಕ್ ಎಲ್ಲ ಹೋಯ್ತು. ಸಿಕ್ಕಾಬಿಟ್ಟೆ ಬೇಜಾರಾಗಿದ್ದೈತೆ ಬೆಳಗ್ಗೆಯಿಂದ. ರೆಡಿ ಮಾಡ್ಸೋಕ್ಕೆ ಬೇಕು. ನನಗೆ ಕೊಡೆ, ಅವನಿಗೆ ಬೇಡ, ಅವಳು ನಿನಗೆ ಬೇಡ ಕೊಡೆ. ನನ್ನ ಮಗನೇ, ನನ್ನ ಮಗ ಫ್ರೀ ನೋಡಿ ಫ್ರೆಂಡ್ಸ್, ದುಡ್ಡು ಹೊತ್ಕೊಂಡು ಹೋಯ್ತಾವೆ ಜೋಪಳಿಗೆ ಇಟ್ಕೊಂಡು ತಿಂಡಿತಾ ಬರಕ್ಕೆ. ಹಿಂಗೆ ಎಂಥ ಪಟ್ಟಿಂಗ ಈ ನನ್ನ ಮಗ. ನನಗೆ ಕೊಡೆ, ಮಮ್ಮಿ ಕೊಡಲ್ಲ ಯಾಚೆ ಸಂಜೆ ಮಮ್ಮಿ ಕೊಡ್ಲ ಮಾವಿನಕಾಯಿ ಬೇಡ ನೋಡು. ಏಯ್, ವಾರಕ್ಕೊಂದ್ಸಲ ಬಂದು ನೀನು ಚೆನ್ನಾಗಿ ನೋಡ್ಕೊಳ್ಳೋರು ಯಾರಲ್ಲ? ತಲೆ ನೋವು ಕಣೆ. ನಿಮ್ಮ ಅಮ್ಮಂಗೆ ಇಲ್ಲ ಕಾಪಿ ಹೋಗಿಲ್ಲ ಕಾಪಿ. ಮಗ ಯಾಕೆ ಕೊಟ್ಟಾಳ ಮಗಿನ ಕೈ? ಸ್ವಲ್ಪ ಸಪ್ಪೆ ಆಯ್ತು. ನ್ಯಾಚುರಲ್ ಕೇರ್ ಇನ್ನ ಚೆನ್ನಾಗಿರುತ್ತೆ. ಅದು ಅದೇ ಅತ್ತತ್ತಿ ನೀನು ನಾವೇನ್ ತತ್ತಿ ಗೊತ್ತಾ? ಯಾವ್ದು ಈಗ ಕಣದೇವ್ ಅಂದ್ಬಿಟ್ರೆ ಯಾವ್ದು ತಪ್ಪುಡಿ ಟೀ ಪುಡಿ ಏನ್ ಗೊತ್ತಾ, ಗಟ್ಟಿ ಇರ್ಬೇಕಾಯ್ತು, ಸ್ವಲ್ಪ ನೀರಾಗೈತೆ ಅದು ಬಿಟ್ಟು. ಚಂದ್ರಿ ಚಂದ್ರಿ ಅಂತ ಯಾರು ಹೇಳ್ಕೊಟ್ಟರು? ಚಂದ್ರಿ ಅಂತ ಯಾವತ್ತೂ ಚಂದ್ರಿ ಅಂತ ಕರಿತಾಳಲ್ಲೇ ದೇವ್ರ ಸತ್ತ ಚಂದ್ರಜ್ಜಿ ಅಂದಿದ್ದೀನಿ. ಚಂದ್ರಿ ಅಂತ ಮತ್ತೆ ನೋಡು ಈಗ ಹೇಳ್ಕೊಟ್ವಾ ಚಂದ್ರಿ ಫ್ರೆಂಡ್ಸ್, ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಸೊಪ್ಪು ಸಾಂಬಾರು, ರೈಸು. ಮೊದ್ಲೆಲ್ಲ ಬೇಸಿಕ್ ಸೆಟ್ ಯೂಸ್ ಮಾಡಕ್ ಗೊತ್ತಿಲ್ಲ. ಫ್ರೆಂಡ್ಸ್, ಹೆಂಗ್ ಗೊತ್ತಾ, ಇವಾಗ ಎಲ್ಲರೂ ಸ್ಕ್ರೀನ್ ಟಚ್ ಫೋನ್ ಯೂಸ್ ಮಾಡ್ತಿದ್ದಾರೆ. ಮೊದಲು ಬೇಸಿಕ್ ಸೆಟ್ ಅಲ್ಲಿ ಒಂದು ಫೋನ್ ಮಾಡಕ್ ಆಯ್ತಿರ್ಲಿಲ್ಲ.
ಇವಾಗ ಹಂಗಲ್ಲ, ಎಲ್ಲರ ಹತ್ರನು ವಯಸ್ಸಾದರು, ಚಿಕ್ಕ ಮಕ್ಳಿಂದ ವಯಸ್ಸಾದರ ಹತ್ರನು ಸ್ಕ್ರೀನ್ ಟಚ್ಚೇನೆ ಫೋನ್. ನೋಡಿ ನಮ್ಮಮ್ಮನ ಹೆಂಗ್ ಅಡಿಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಸಿಕ್ಕಾಬಿಟ್ಟು ಅಡಿಟ್ ಆಗಿದ್ದಾರೆ ನಮ್ಮಮ್ಮ ಫೋನ್ಗೆ. ಅದಕ್ಕೆ ಹೇಳ್ತಾ ಇದೀನಿ, ನಮ್ಮ ಅಮ್ಮಂಗೆ ಪಾಪ ಟೈಮೇ ಸಿಗಲ್ಲ, ಇವಾಗ ನೋಡ್ತೈತೆ. ಓಹೋ ಟೈಮ್ ಸಿಕ್ಕರು ಮಕ್ಳು ಬಿಡಲ್ಲ, ಮಕ್ಳು ಇಸ್ಕೊಂಡು ನೋಡೋದೇ ಆಗುತ್ತೆ. ಮಕ್ಳು ಬಿಡಲ್ಲ ಟೈಮ್ ಇದ್ರು. ಅಯ್ಯೋ ಫೋನ್ ಮಾಡ್ಕೊಡೋ ಸರಿ, ಫೋನ್ ಮಾಡಕ್ ಬರ್ದಲ್ಲೇ ಫಸ್ಟ್ ಕೀಬೋರ್ಡಲ್ಲಿ ಫೋನ್ ಮಾಡ್ಕೊಡು ಅಂತ ಬರೋರು. ಇವಾಗ ನೋಡಿ ಸ್ಕ್ರೀನ್ ಟಚ್ ಯೂಸ್ ಮಾಡೋ ಲೆವೆಲ್ ಬೆಳೆದೋಗ್ಬಿಟ್ಟವ್ರೆಲ್ಲ. ನಮ್ಮಮ್ಮ ಅಷ್ಟು ಇಂಪ್ರೂವ್ ಆಗೈತೆ. 14,000 ಒಂದು ಚಂದ್ರಪಣದಲ್ಲಿ ತಾನೆ ಆನರ್ಗೆ ಹೆಣ್ಣಿಲ್ಲ ಸರಜಕ್ ತೋಡ್ಕೆ ತೋಡಿ ಸಜ್ಜು. ಮತ್ತೆ ಕಣ ನೆನೆ ನಾವು ಅದನ್ನೇ ಅನ್ಕೊಂಡು ಬರ. ನಾವು ನೆನ್ನೆ ಇವಾಗ ಯಾಕಪ್ಪ ಕಿವಿ ಹೊಡ್ಕೋಬಾರ್ದು, ಹೊಡಿಬಾರ್ದು ಮಗ್ನೆ. ಎಷ್ಟೊತ್ತು ಹೋಯ್ತೀನಿ ನಾಳೆಗೆ? 5 ಗಂಟೆ ಬೆಳಗ್ಗೆನೆ. ನಾನು 6 ಗಂಟೆಗೆ ಹೋಗ್ಬೇಕು. ತಿಂಡಿ ಏನು ಮಾಡೋದಾಗ್ತಾನೆ ಗೊತ್ತಿಲ್ಲ, ಇದ್ದೇ ಬರ್ತಾವೆ. ಪುಳಿಯೋಗರೆ ಏನಾದರೂ ಮಾಡಿಬಿಟ್ಟು ಅರ್ಜೆಂಟ್ಗೆ ಎಲ್ಲಿಂದ ಹೋಗಿ ಪುಳಿಯೋಗರೆ ಮಾಡ್ಬಿಡ್ತೀನಿ. ಒಂದು ಸೈಡ್ ಅನ್ನಕ್ಕೆ ಒಂದು ಸೈಡ್ ಒಗ್ಗರಣೆ ಹಾಕು. ಇವಾಗ ಅವಳಿಗೆ ಸ್ನಾನ ಮಾಡ್ಸಂಗಿಲ್ಲ, ನಾನು ಅವಳೇ ಮಾಡ್ಕೊಬತ್ತಾಳೆ. ನಿನ್ನ ಮಗಳು ನೋಡ್ಕೊಂಡು ಅವಳು ಕಲ್ತ್ಬಿಟ್ಟವಳೆ. ಸ್ನಾನ ಮಾಡೋ ರಿಸ್ಕ್ ಇಲ್ಲ. ಉಜ್ಜಲ ಕಣೆ ಅವು. ಇಲ್ಲ ಉತ್ಸವ ಏನು ಡೈಲಿ ಸ್ನಾನ ಮಾಡ್ತೇವೆ, ಏನು ಕೊಳೆ ಇರುತ್ತೆ, ಏನು ಗೊತ್ತಾಗುತ್ತೆ. ನನ್ನ ಮಗಳು ಎಲ್ಲ ರೆಡಿಯಾಗಿ ಎಲ್ಲ ಫುಲ್ಲು ರೆಡಿ ಆಯ್ತಾರೆ, ತಲೆಗೆ ಮಾತ್ರ ರೆಡಿಯಾಗಿ ಕೂತಿರ್ತಾಳೆ. ನಾನೆಲ್ಲ ಅಡುಗೆ ತಿಂಡಿ ಎಲ್ಲ ಇವಾಗ ಕೆಲ್ಸಕ್ಕೆ ಹೋದ್ಮೇಲೆ ಬಾಚಂಗಿ ಅದು ಸಿಕ್ ಬಿಡಿಸ್ಕೊಂಡು ಬಾಚಂಗಿ ಇಟ್ಕೊಂಡು ಕೂತಿರ್ತಾಳೆ, ಜುಟ್ಟಾಕ್ ಬರೋಣ ಅಂತ. ಬಟ್ಟೆ ಹಾಕೊಳ್ಳೋದು. ಫ್ರೆಂಡ್ಸ್, ಇವಾಗ ನನ್ನ ತಂಗಿ ಬೆಳಗ್ಗೆನೆ ಹೋಗ್ತಿದ್ದಾಳೆ 5 ಗಂಟೆ ರಾತ್ರಿಗೇನೆ ಬೆಂಗಳೂರಿಗೆ. ಇವತ್ತೇ ಹೋಗ್ಬೇಕಂತ ಹೊರಟಿದ್ಲು. ಮಳೆ ಇರೋದ್ರಿಂದ ಇವತ್ತು ಬೇಡ ಬೆಳಗ್ಗೆ ಹೋಗಿವಂತೆ ಅಂತ ಅಂದ್ಬಿಟ್ಟು ಅಂದ್ವಿ. ಬೆಳಗ್ಗೆ ಟ್ರೈನ್ಗೆ ಹೋಗೋಷ್ಲಿ ಡ್ಯೂಟಿಗೆ ಹೋಗೋಷ್ಲಿ ಟೈಮ್ ಆಗುತ್ತೆ ಟ್ರೈನ್ಗೆ ಹೋದರೆ. ಹಾಗಾಗಿ 5 ಗಂಟೆ ರಾತ್ರಿಗೆ ನಾನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಇಲ್ಲೇ ಉದಯಪುರಕ್ಕೆ. ಬೆಳಗ್ಗೆ ಜಾವ ಹತ್ತುತ್ತಾಳೆ. ಬಸ್ಸಲ್ಲಿ ಹೋದರೆ ಆಲ್ಮೋಸ್ಟ್ ಬೇಗನೆ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಹೋಗ್ಬಿಡ್ಬೋದು. ಮನೆಗೇನು ಹೋಗಲ್ಲ, ಡೈರೆಕ್ಟಾಗಿ ಹಿಂಗೆ ಡ್ಯೂಟಿಗೆ ಹೋಗ್ತೀಯಾ. ಮತ್ತು ನಾಡ್ದು ಹಬ್ಬ ಆಚೆ ನಾಡ್ದು ವರ್ಷದಡ್ಕು, ಅದು ದೊಡ್ಡಮ್ಮನ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತೀವಿ ನಮ್ಮೂರಲ್ಲಿ. ಹಬ್ಬಕ್ಕೆ ಬರಲ್ಲ ಅಂತಿದ್ದಾಳೆ. ಬುಧವಾರನಾದರೂ ಬಾ ಮಟನ್ಗೆ ಅಂತ ಅಂದ್ಬಿಟ್ಟು ಕರಿತಾ ಇದ್ದೀವಿ. ಬತ್ತೀಯಾ? ನೋಡೋಣ ಡೌಟ್ ಡೌಟ್ ಅಂತ ಇಂದ ಬರೋದು. ಮಲ್ಕೋ ಬಂಗಲ್ಲ ಮಲ್ಕೋಪ್ಪ. ಅಮ್ಮ ಚಿನ್ನಮ್ಮ ಅಮ್ಮ ಮತ್ತೆ ಬರಬೇಕು ಬೇಡ? ದುಡ್ಡು ನೋಡಿಲ್ಲ ಅವ್ರದಾಕೊಂಡು 10 ರೂಪಾಯಿ ನೋಟ. ಮತ್ತೆ ಬರೋಣ? ಸರಿ ಬಾ. ಓಕೆ ಫ್ರೆಂಡ್ಸ್, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಹಳ್ಳಿ ವ್ಲಾಗ್ನ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ, ಬಟ್ ಕಮೆಂಟಲ್ಲೇ ಗೊತ್ತಾಗುತ್ತೆ ಇಷ್ಟಪಟ್ಟು ನೋಡ್ತಾರೆ ಅನ್ನೋದು. ಸೊ ಅಂದರೆ ಏನು ಗೊತ್ತಾ, ಬಿಡ್ತಾರೆ ನೋಡ್ಕೊಂಡು ಹೋಗೋಣ, ಸಬ್ಸ್ಕ್ರೈಬರ್ ಯಾರು ಆಗಬಾರ್ದು ಅಂತೇನು ಅಂದ್ಕೊಂಡಿದ್ದೀರೇನೋ ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸು. ಯಾಕೆ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ, ನಾವು ಹಾಕಿರೋ ವಿಡಿಯೋಸ್ ನಿಮಗೆ ಬೇಗನೆ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ವ್ಯೂಸಿಗೆ ತಕ್ಕಂಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ. ಸೊ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.